ಜಟಕ ಬಂಡಿ. ಏನು ಹೇಳಪ್ಪ ನಾನು ನಿಮಗೆ? ಮೇಡಮ್ ನಾವು ದಾವಣಗೆರೆಗೆ ಹೋಗಿದ್ದೆ ಮೇಡಮ್ ಮೊನ್ನೆ. ಅದು ಆಸ್ಪತ್ರೆಗೆ ಕರ್ಕೊಂಡು ಹೋಗಿದ್ವಿ, ಅಡ್ಮಿಟ್ ಮಾಡಿದೆ ಸರ್. ಅಡ್ಮಿಟ್ ಮಾಡಿ ಇದು ಇಲ್ಲಾರು ದುಡ್ಡು ಮಾಡ್ತೀನಿ ಅಂತ ಹೋದೆ ಮೇಡಮ್. ದುಡ್ಡು ನನಗೆ ಅದೆಷ್ಟು ಆಗಲ್ಲ, ಬೇಜಾರಾಗಿ ಹೋಗಿ ಮಕ್ಕೊಂಬಿಟ್ಟಿದೆ ಮೇಡಮ್. ಮತ್ತು ರಿಟರ್ನ್ ಆಸ್ಪತ್ರೆಗೆ ಹೋಗಿಲ್ಲ ನಾನು. ಅವ್ರು ದಡಮರಿದ್ದರು ಊಟ ಮತ್ತೆ ಓದ್ತೀರಿ ಬೆಳಗ್ಗೆ ಹೋಗಿ ನಾಷ್ಟಕ್ಕೆ ಅಂತ ಅನ್ನೋದೆ. ನನಗೆ ಊಟ ಬೇಡ, ನಮ್ಮ ದಡಮರ್ ನೋಡ್ಕೊಂತಾರೆ ಅನ್ನೋದು. ಹಂಗೆ ಇದು ಈಗೇನು ಬಿಸಿದು ತೈತೆ ತಿನ್ನು ಅಂತಂದು ಹೇಳಿ ಏನು ತಿನ್ನಲ್ಲ, ತಗೊಂಡು ವಾಪಸ್ ತಗೊಂಡೋದೆ ಮೇಡಮ್. ಊಟ ವಾಪಸ್ ತಗೊಂಡೋದೆ. ಆಮೇಲೆ ಇದು ಸ್ಕ್ಯಾನಿಂಗ್ ಬರ್ಕೊಟ್ರೆ ನಾನು. ಸ್ಕ್ಯಾನಿಂಗ್ ಬರ್ಕೊಟ್ರೆ ಆಸ್ಪತ್ರೆಗೆ ಹೋಗಿ ಅಲ್ಲಿ ಇದು 900-1000 ರೂಪಾಯಿ ಹಾಕತ್ತೆ ಅಂದ್ರೆ ಮೇಡಮ್. ನಮ್ಮ ತನಕ ಕೈಯಾಗೆ ದುಡ್ಡು ಇರಲಿಲ್ಲ. 100 ರೂಪಾಯಿ 50 ರೂಪಾಯಿ ಇತ್ತು ಮೇಡಮ್. ಅಲ್ಲಿಗೆ ದುಡ್ಡಿಗೆ ಅಂತ ಹೋದೆ, ಸಿಗ್ಲಿಕ್ಕೆ ಹಿಂಗೆ ಹೋಗಿ ಅಲ್ಲಿ ಮಕ್ಕಂಬಿಟ್ಟೆ. ಹಂಗಾಗಿ ಅವ್ರು ದಡಮರಗೆ ಹೋಗಿ ಕರ್ಕೊಂಬಂದು ಅಲ್ಲೇ ಅವರೇ ನೋಡಿದ್ರು, ತೋರಿಸಿದ್ರು, ಮನೆ ಕರ್ಕೊಂಬಂದರು. ಆಮೇಲೆ ಒಂದು ದಿವಸ ಬಿಟ್ಟು ಹೋದೆ. ಸೋಫಾ ಇದೆ, ಮಲ್ಕೊಂಬಿಡಿ. ಯಾಕೆ ಬದುಕಿದ್ದೀರಿ? ಯಾಕೆ ಉಸಿರಾಡ್ತೀರಿ? ನಮ್ಮಿಂದ ಯಾರಿಗೂ ಒಳ್ಳೇದಾಗಲ್ಲ, ಎಲ್ಲಾರ್ಗೂ ಹಿಂಸೆ. ಯಾಕೆ ಉಸಿರಾಡ್ಬೇಕು ನಾವು? ಮಲ್ಕೊಂಬಿಡೋಣ ಒಂದೇ ಸಮನೆ. ನಂದು ತೆಪ್ಪೈತೆ ಮೇಡಮ್, ಈ ತೆಪ್ಪ ನಾನು ಒಪ್ಕೊಂತೀನಿ. ನಾನು ಕೇಳ್ತೀನಿ ಅನ್ನೋ ಭಯಕ್ಕೆ ತಪ್ಪಾಯ್ತು ಅಂತ ಇದ್ದೀರಿ. ಇಲ್ಲ ಮೇಡಮ್, ಪ್ರತಿ ಸತಿ ನಾನು ಬರಕ್ಕಾಗತ್ತೇನಪ್ಪ ಭಯ ಮುಡ್ಸಕ್ಕೆ? ಇಂಥ ಖುದ್ದ ಬಂದಿನ ಮೇಡಮ್. ನಾಯ ನಂತಕ್ಕೂ ನಾಯ ಐತೆ, ನಾನು ನಾಯ ಬಿಟ್ಟೆ ಅಂತ ಮೇಡಮ್. ಏನ್ ನಿಮ್ ತಕ್ಕಿರೋ ನ್ಯಾಯ? ನಾನು ಅವಾಗ ಇದು ಬೆಂಗಳೂರಿಗೆ ಕೇಳಿದ್ರೆ ಅವ್ರು ದಡಮರ ಮಾತು ಕೇಳಿ ಬಂದ್ಬಿಟ್ರು, ಆರಾಮಿಲ್ಲ ಅಂತ ಮೇಡಮ್. ನೀವು ಮಕ್ಕೊಂಡ್ಬಿಟ್ರಲ್ಲ, ಅವ್ರಿಗೆ ಅಲ್ಲ ಮೇಡಮ್, ಆಸ್ಪತ್ರೆಗೆ ಅಲ್ಲ ಮೇಡಮ್, ಆಸ್ಪತ್ರೆಗೆ ಇದ್ರೆ ಅಲ್ಲ ಅವ್ರು ದೊಡ್ಡಮ್ಮರು ಕಟ್ಕೊಂಬಂದು ಕರ್ಕೊಂಬಂದ್ರು ಮೇಡಮ್. ಮತ್ತೆ ನೀವು ಕಟ್ಟೋದು ನಿಮ್ ಜವಾಬ್ದಾರಿ. ನೀವು ಕಟ್ಲಿಲ್ಲ, ಆಸ್ಪತ್ರೆಗೆ ಇಟ್ಕೋತಾರೆ ನಿಮ್ ಹೆಂಡತಿ. ಇಲ್ಲ ಇಲ್ಲ, ಆಸ್ಪತ್ರೆಗೆ ಇಕ್ಕೊಂಡಿಲ್ಲ, ಅವ್ರು ದೊಡ್ಡಮ್ಮರು ಕರ್ಕೊಂಬಂದ್ರು. ನಾವು ಆಸ್ಪತ್ರೆಗೆ ದುಡ್ಡು ಅಡ್ಜಸ್ಟ್ ಮಾಡಕ್ ಹೋಗಿ ಹಿಂಗೆ ಆಯ್ತು ಮೇಡಮ್. ಅದು ನಾನು ತೆಪ್ಪಪ್ಪ ಅಂತ ಅವ್ರಿಗೂ ಹೇಳಕತ್ತೀವಿ. 6 ತಿಂಗಳಿಂದ ನಿಮ್ ಹೆಂಡತಿ ಅಲ್ರಿ? 6 ತಿಂಗಳು ಇಲ್ಲ ಮೇಡಮ್, 6 ತಿಂಗಳಾಗಿಲ್ಲ. ಜಸ್ಟ್ 3 ತಿಂಗಳಾಯ್ತು ಮೇಡಮ್. 3 ತಿಂಗಳಿಂದ ಎಲ್ಲಾದ್ರೂ ಇರ್ಲಿ, ಹಾಳಾಗೋಗ್ಲಿ, ನನಗೇನಾಗ್ಬೇಕು? ನನಗೆ ಕುಡಿಯಕ್ಕೆ ಗುಂಡು ಸಿಕ್ಕರೆ ಸಾಕು ಅಂತನ? ಇಲ್ಲ ಮೇಡಮ್, ಆ ಥರ ದುಡಿಯೋದು ನಾನು 50 ರೂಪಾಯಿ 30 ರೂಪಾಯಿ ಕುಡಿದ್ಬಿಡ್ತೀನಿ, ಇನ್ನು 20 ರೂಪಾಯಿ ಖರ್ಚಿಗಾಗುತ್ತೆ ಅಂತನ? ಇಲ್ಲ ಮೇಡಮ್, ಆ ಥರ ಏನಿಲ್ಲ ಮೇಡಮ್. ಅವ್ರು ದಡಮರ್ ಕಳಿಸಿದ್ಕೆ ನಾನೇನು ಮಾಡಿದೆ, ಹೋಗಬೇಡ ಅಂತ ಅಡ್ಡಗಾಲ ಹಾಕಿದೆ ಮೇಡಮ್. ಚಿಟ್ಟೇರಿ ಆಸ್ಪತ್ರೆ ದಾವಣಗೆರೆಗೆ ತೋರಿಸ್ತೀನಿ, ಅಲ್ಲಿ ಯಾರ ತಕ್ಕ ನಮಗೆ ಇಲ್ಲಿ ದುಡಿಯೋದಾಗ 1 ರೂಪಾಯಿ ಹುಟ್ಟಲ್ಲ ಮೇಡಮ್. ದಾವಣಗೆರೆಗೆ ಯಾರ ತಕ್ಕ ನಮ್ಮ ಸಾಮೂಹಿಕ ಅದರೆ, ನಮ್ಮ ಕುಲಸ್ಥರು ಅದರೆ, ನಮ್ಮ ಅಣ್ತಮ್ಮಳೆಲ್ಲ ಅದಾರೆ. ಅವ್ರ ತಕ್ಕ ಹೆಂಗೆ ಸಾಲ ಮಾಡಿ ತೋರಿಸಿದ್ದೆ ನಾನು. ಅದೆಷ್ಟೇ ಸಾಲ ಆದರೂ ನಾನು ತೋರಿಸಿದ್ದೆ. ಈಗ ನಾನು ಮಾತು ಮೀರಿ ಬಂದ್ಬಿಡ್ಲ ಸರ್ ಇಲ್ಲಿಗೆ, ಅವ್ರ ದಡಮರ ಮನೆಗೆ. ನೀವು ಮಹಾರಾಣಿ ಹಾಗೆ ನೋಡ್ಕೋತಾ ಇದ್ದೀರಿ. ಕಾಲ್ ಮೇಲೆ ಕಾಲು ಹಾಕೊಂಡಿದ್ದವರು ಕಾಲು ಇಳಿಸಿ ಬೆಂಗಳೂರು ಬಂದ್ಬಿಟ್ರು ಅಲ್ವೇನಪ್ಪ? ಅಲ್ಲ ಮೇಡಮ್, ಚೆನ್ನಾಗಿದ್ದೀವಿ ಮೇಡಮ್ ನಾವು. ನೀವು ಚೆನ್ನಾಗಿ ನೋಡ್ಕೊಂಡ್ರೆ ನಿಮ್ಮನ್ನ ಬಿಟ್ಟು ಬರಕ್ಕೆ ಅವ್ರಿಗೇನು ಹುಚ್ಚೇನ್ರಿ? ಅಲ್ಲ, ಬಿಟ್ಟು ಬರಕಂದ್ರೆ ಅವ್ರಿಗೆ ತಾಯಿ ಇಲ್ಲ, ತಂದೆ ಸರಿ ಇಲ್ಲ, ನಿಮ್ಮನ್ ಬಿಟ್ಟು ಬಂದ್ ಎಲ್ಲಿ ಹೋಗ್ತಾರ ಅವರು? ಅಲ್ಲ ಮೇಡಮ್, ಗತಿ ಇಲ್ದೆ ಈಗ ಅಕ್ಕನ ಮನೇಲಿ ಕೂತಿದ್ದಾರೆ. ನೀವ್ ಹೇಳ್ತಾ ಇರೋದ್ ನೋಡಿದ್ರೆ ನೀವು ಬಾರಿ ಚೆನ್ನಾಗಿ ನೋಡ್ಕೊಂಡ್ರಿ, ಅವ್ರಿಗೆ ತಲೆಕೆಟ್ಟಿಲಿಗೆ ಬಂದ್ರು ಅನ್ನೋ ತರ ಮಾತಾಡ್ತೀರಿ. ಹೋಗಕ್ ಜಾಗ ಇಲ್ದೆ ನಿಂತಿದ್ದಾಳೆ. ನಾನೇ ಹೊಡೆದಿಲ್ಲ ಬಡದಿಲ್ಲ ಮೇಡಮ್, ಇದೇ ಸಮಸ್ಯೆ ಬಂದಿರೋದು. ಬಡಿಯೋದು ಬೇಡ, ಮಾತಲ್ಲಿ ಚುಚ್ಚಿದ್ರೆ ಸಾಕಲ್ಲ. ಸೂಜಿ ಕೇಳ್ರಿ ಮೇಡಮ್, ಜಗಳ ಮಾಡಿ ಕಳ್ಸಿನ ಬೈಕ್ ಕಳ್ಸಿನ ಕೇಳ್ರಿ ಮೇಡಮ್. ನೀವು ಕುಡಿಯೋದು ಒಂದ್ ಚಟನೆ ಸಾಕಲ್ಲಪ್ಪ, ಹಾಳಾಗಕ್ಕೆ ಜೀವನ. ಅದನ್ನ ಬಿಡ್ತೀನಿ ಮೇಡಮ್, ಬಂದು ಬಾಳೆ ಮಾಡ್ಕೊಂಡು ಹೋಗಂತ ಹೇಳಿ. ನಂಗೆ ಅದೆಲ್ಲ ಬೇಡ. ಮಗು ಬಗ್ಗೆ ಏನದು? ಮಗು ಬಗ್ಗೆ ನಾನು ಆ ಥರ ಹೇಳಿಲ್ಲ ಮೇಡಮ್. ಮಗುನೇ ಹೇಳ್ತಾ ನಾನು ಹುಟ್ಟಿದ್ಗಳಿಗೆ ಸರಿ ಇಲ್ಲ? ಇಲ್ಲ ಮೇಡಮ್, ಮಾತಾಡಿಲ್ಲ. ಇನ್ನು ನೀವೇ ತಾನ್ರಿ ಹೇಳ್ಬೇಕು. ಮಕ್ಳು ಹೇಳ್ತಾರೇನ್ರಿ ನಾನು ಹುಟ್ಟಿದ್ಗಳಿಗೆ ಸರಿ ಇಲ್ಲ ಅಂತ? ತಂದೆ ತಾಯಿ ಹೇಳೋ ತಾನೇ ರೀ ಅದೆಲ್ಲ? ಇಲ್ಲ ಮೇಡಮ್, ನಾನು ಆ ಥರ ಮಾತಾಡಿಲ್ಲ. ಅವರು ಹುಟ್ಟಿಸ್ಕೊಂಡು ಮಾತಾಡಿರ್ಬೇಕು. ಯಾರು? ನಮ್ಮ ಭಾಗ್ಯವರು. ಆ ಥರ ಮಾತಾಡಿಲ್ಲ. ಯಾವ ತಾಯಿ ಆದ್ರೂ ಮಗು ಹುಟ್ಟಿದ್ಗಳಿಗೆ ಸರಿ ಇಲ್ಲ ಅಂತ ಹೇಳ್ತಾರೆ? ಗಂಡು ಮಗು, ಹೆಣ್ಣು ಮಗು ಅಂದ್ರೆ ನಿಮಗೆಲ್ಲ ಅಸಡ್ಡೆ ಒಪ್ಕೋತೀನಿ. ಗಂಡು ಮಗು ಬಗ್ಗೆನೂ ಅಸಡ್ಡೆನಾ? ಮಕ್ಕಳ ಬಗ್ಗೆನೂ ಅಸಡ್ಡೆನಾ? ಇಲ್ಲಿ ಎಲ್ಲಿಂದ ಜೀವನ ಸರಿ ಮಾಡ್ಕೊಳ್ಳೋದು ನಾವು? ಮಲ್ಕೊಳ್ಳೋದೇ ಸರಿ. ನೀವು ಇಲ್ಲೇ ಮಲ್ಕೊಂಬಿಡಿ, ಸೋಫಾ ಕೊಡ್ತೀನಿ, ಇಲ್ಲೇ ಮಲಗ್ಬಿಡಿ, ತೋರಿಸ್ತೀನಿ ನಾನು ಎಲ್ರಿಗೂ. ನೋಡಿ ಹೆಂಗ್ ಮಲಗಿದಾರ ಸೋಮಾರಿ ತರ. ಹುಟ್ಟಿದೀವಿ ಅಂದ್ಮೇಲೆ ದುಡಿಬೇಕು, ದುಡಿದು ಸಂಸಾರ ನೋಡ್ಕೋಬೇಕು. ಇದೆಲ್ಲ ನಾವ್ ಹೇಳ್ಕೊಡಕ್ ಏನ್ ನಾವೇ ಯಾವ ಜಗಳ ಏನು ಮಾಡಿಲ್ಲ. ಇದು ಇದ್ದಕ್ಕಿದ್ದಂಗೆ ಈಗ 2-3 ತಿಂಗಳಿಂದ ಇದು ಕಂಪ್ಲೇಂಟ್ ಮಾಡಿರೋದು. ನಾನು ಭಾಗ್ಯಾನ್ ಕರೆಸ್ತೀನಿ. ಇದ್ದಕ್ಕಿದ್ದಂಗೆ ಆಗಿದ್ರೆ ನನಗೂ ಸುಲಭ, ಬೇಗ ಮಾತಾಡ್ಸಿ ಕಳಿಸ್ತೀನಿ. ಇದ್ದಕ್ಕಿದ್ದಂಗೆ ನಡೆದಂಗೆ ನನಗೆ ಕಾಣಿಸ್ತಿಲ್ಲಪ್ಪ. ಸುಮಾರು ವರ್ಷಗಳಿಂದ ಇದೆಲ್ಲ ನಡೀತಾ ಇದೆ. ಏನದು ಸೈನ್ ಮಾಡೋದೇನು? ಮೇಡಮ್, ಸೈನ್ ಅವತ್ತು 8-8:30 ಆಗಿದೆ. ಫೋನ್ ಕೊಡೋಂದೆ, ಇದು ಸುರೇಶ್ ಕೈ ಫೋನ್ ಕೊಡೋಂದೆ.
ಯಾವ ಸುರೇಶನೂ ಇಲ್ಲ ಅಂತಂದು ಹಂಗಂದಾಗ ಹಿಂಗೆಲ್ಲ ಮಾಡೋಕ್ಕಿದ್ದ ಅತ್ಲ ಸುಮ್ಮನೆ ಬರ್ಕೊಡ್ಬೋದು ಬಗ್ಗೆ ಅಂತಂದು ಅಂದ್ರೆ ನಿಜ ಮೇಡಮ್. ಬರ್ಕೊಟ್ಬಿಟ್ರೆ ಇನ್ನೊಬ್ಬ ಹೆಂಡತಿ ಎಲ್ಲ ನಾನು ಆ ಥರ ನಾನು ಆ ಭಾವನೆ ಇಲ್ಲ ನನಗೆ, ಆ ಭಾವನೆ ಇಲ್ಲ. ಭಾಗ್ಯನ ಆ ಜೀವನ ಭಾವನೆ ಬಹಳ ನನಗಿಲ್ಲ. ಚೆನ್ನಾಗಿ ಆಗಿದೆ, ಅಲ್ಲ ಮೇಡಮ್, ಇನ್ನೊಬ್ಬ ಬರ್ಲಿ ಅಂತನಾ? ಅಲ್ಲ ಆ ಥರ ನನ್ನ ಭಾವನೆ ಇಲ್ಲ. ಆಗೋದಾದ್ರೆ ನಾವು ಆ ಮದುವೆನೇ ಆಗಿಲ್ಲ. ಅವರು ನಿಮ್ಕೆಂದೇ ಇರೋದು ಮೇಡಮ್. ನಾನು ಇರ್ಬೋದು ದಾವಣಗೆರೆಗೆ ಕೆಲಸ ಮಾಡಬೇಕು, ಅಲ್ಲೋಗಿ ಫುಟ್ಪಾತ್ನಾಗ ಉಂಡು ಮಕ್ಕೋಬೇಕು, ಆ ಥರ ಲೆವೆಲ್ ತಂದ್ರೆ ಮೇಡಮ್. ನಾನು ಭಾಗ್ಯನ ಕರೆಸ್ತೀನಿ, ಬಿಡುಗಡೆ ಬರ್ಕೊಟ್ಟು ಬಿಡು ಇದೆಲ್ಲ ಮಾತಾಡೋ ಹಾಗಿಲ್ಲ. ಆಯ್ತು ನಿಮ್ಮ ಹೆಂಡತಿನ ಮಗನ್ನ ಕರ್ಕೊಂಡು ಮನೆಗೆ ಹೋಗಿ ಜೀವನ ಮಾಡಿ ನಾನು ಹೇಳ್ಬೇಕೇನು? ಈಗಲೇ ಕಳ್ಸ್ಕೊಡಿ ನಿಮಗೆ ಮೇಡಮ್. ಬುದ್ಧಿ ಇಲ್ವೇನಪ್ಪ? ಜೀವನ ನಾನು ಎಲ್ಲ ಡ್ರಿಂಕ್ಸ್ ಪಂಕ್ಸ್ ತಗೊಳೋದು ಬಿಟ್ಟು ಸುಖ ಜೀವನ ನಡ್ಸ್ಕೊಂಡು ಹೋಗ್ತೀನಿ. ಅವ್ರದ್ದು ಕರೀರಿ ಮಾತಾಡಿ. ಇವಾಗ ಕುಡ್ಕೊಂಡು ಹೇಳ್ತಾ ಇದೀರೋ ಕುಡಿದೇ ಹೇಳ್ತಾ ಇದೀರೋ? ಇಲ್ಲ ಅದಕ್ಕೆ ಮೇಡಮ್, ಕುಡ್ದಿಲ್ಲ. ಎಲ್ಲಿ ಟೆಸ್ಟ್ ಮಾಡಿಸ್ತೀನಿ ನಾನು. ಮಾಡಿಸಿ ಮೇಡಮ್, ಟೆಸ್ಟ್ ಮಾಡಿಸಿ. ನಿಮ್ಗೆ ಅಣ್ಣನ ಮನೆ ಕೂಳು ಸಿಗುತ್ತೆ ಅಂತ ನೀವು ಇಲ್ಲ ಮೇಡಮ್, ನಮ್ಮ ಅಣ್ಣನ ಮನೆಗೆ ನಮ್ಮ ಅಕ್ಕ ತಂಗಿಯರ ಮನೆಗೆ ಯಾರ ಮನೆಗೆ ಹೋಗಲ್ಲ ಮೇಡಮ್. ನಾನು ನಂದು ದುಡಿಮೆ 10-23 ರೂಪಾಯಿ ದುಡಿದ್ರೆ ಅಲ್ಲಿ ಹೋಗಿ ಊಟ ಮಾಡೋದು, ಹೋಗಿ ಮಕ್ಕಳೋದು, ಹಂಗಾಯ್ತು ನನ್ನ ಬಾಳೆ ಹೋಗೋದ. ಅದೊಂದು ಓಡಿಸ್ಕೊಡ್ರಿ.